ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಜನ ಫುಲ್ ಖುಷ್. ಸೆಂಟ್ರಲ್ ಝೋನ್ ನಲ್ಲಿ ಎಲ್ಲೆಲ್ಲಿ ಸೇವೆ ಲಭ್ಯ, ಇಲ್ಲಿದೆ ಮಾಹಿತಿ. ನಮಸ್ಕಾರ ಬೆಂಗಳೂರು ನಾಗರಿಕರೇ, ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನದ ಮೂಲಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಾರ್ವಜನಿಕರಿಗೆ ಆಸ್ತಿ ಸಂಬಂಧಿತ ಸೇವೆಗಳನ್ನು ಇನ್ನಷ್ಟು ಹತ್ತಿರಕ್ಕೆ ತರ್ತಾ ಇದೆ. ಈ ಖಾತಾ ನೋಂದಣಿ, ದಾಖಲಾತಿ ತಿದ್ದುಪಡಿ, ಮಾಹಿತಿ ಪರಿಶೀಲನೆ ಸೇರಿದಂತೆ ಹಲವು ಸೇವೆಗಳು ಈಗ ನಗರದ ವಿವಿಧ ಭಾಗಗಳಲ್ಲಿ ಸುಲಭವಾಗಿ ಲಭ್ಯವಾಗ್ತಿದೆ. ಈಗ ಸೆಂಟ್ರಲ್ ಝೋನ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರಮುಖ ಸೇವಾ ಕೇಂದ್ರಗಳ ಮಾಹಿತಿ ನೋಡ್ಕೊಂಡು ಬರೋಣ. ಸಿ.ವಿ. ರಾಮನ್ ನಗರ ವಲಯ. ಸಿ.ವಿ. ರಾಮನ್ ನಗರ ಪ್ರದೇಶದ ನಾಗರಿಕರಿಗಾಗಿ ಎಚ್.ಎ.ಎಲ್ 3ನೇ ಹಂತದ ಜೀವನ್ ವಿಮಾ ನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸೇವಾ ಕೇಂದ್ರ ತೆರೆಯಲಾಗಿದೆ. ಜೆ.ಬಿ. ನಗರ ಭಾಗದಲ್ಲಿ ಜೀವನ್ ವಿಮಾ ನಗರ ತಮಿಳು ಸರ್ಕಾರಿ ಶಾಲೆಯಲ್ಲಿ ವಿಶೇಷ ಶಿಬಿರ ನಡೆಸಲಾಗುತ್ತಿದೆ. ಶಾಂತಿನಗರ ವಲಯ. ಶಾಂತಿನಗರ ಮುಖ್ಯ ರಸ್ತೆಯ ಲಾಂಗ್ ಫಾರ್ಮಟ್ ಪ್ರದೇಶದಲ್ಲಿರುವ ಸರ್ಕಾರಿ ಮಾದರಿ ತಮಿಳು ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಈ ಖಾತಾ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ದೊಮ್ಮಲೂರಿನ ಎಚ್.ಎ.ಎಲ್ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಬಯಲು ರಂಗ ಮಂಟಪದಲ್ಲೂ ಸಾರ್ವಜನಿಕರಿಗಾಗಿ ಸೇವೆ ನಿಗದಿಪಡಿಸಲಾಗಿದೆ. ಗಾಂಧಿನಗರ ವಲಯದಲ್ಲಿ ಮಲ್ಲೇಶ್ವರಂನ ಶಿರೋರು ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಗುಂಡಾರಾವ್ ಆಟದ ಮೈದಾನದಲ್ಲಿ ವಿಶೇಷ ಸೇವಾ ಕೇಂದ್ರ ಆರಂಭಿಸಲಾಗಿದೆ. ಚಿಕ್ಕಪೇಟೆ ಭಾಗದ ನಾಗರಿಕರಿಗಾಗಿ ಮಾಗಡಿ ಮುಖ್ಯ ರಸ್ತೆಯಲ್ಲಿರುವಂತಹ ಬಿಬಿಎಂಪಿ ಬಾಲಕಿಯರ ಪಿಯು ಕಾಲೇಜಿನಲ್ಲಿ ಸೇವೆ ಲಭ್ಯವಿದೆ. ಕೆಂಪೇಗೌಡ ನಗರ ಪ್ರದೇಶದಲ್ಲಿರುವಂತಹ ಕೆಆರ್ ರಸ್ತೆಯ ಬಸವನಗುಡಿಯ ನ್ಯಾಷನಲ್ ಸ್ಕೂಲ್ನಲ್ಲಿ ಸಾರ್ವಜನಿಕರಿಗೆ ಈ ಖಾತಾ ಸೇವೆ ನೀಡಲಾಗುತ್ತಿದೆ. ಹೊಂಬೇಗೌಡ ನಗರ ಭಾಗದಲ್ಲಿ ಜಯನಗರ 1ನೇ ಬ್ಲಾಕ್ ರಾಣಿ ಸರಳಾದೇವಿ ವಿದ್ಯಾಸಂಸ್ಥೆಯಲ್ಲಿ ಶಿಬಿರವನ್ನ ಆಯೋಜಿಸಲಾಗಿದೆ. ಶಿವಾಜಿನಗರ ವಲಯದಲ್ಲಿ ಶಿವಾಜಿನಗರದ ಡಿಸ್ಪೆನ್ಸರಿ ರಸ್ತೆಯಲ್ಲಿರುವಂತಹ ಬಿಬಿಎಂಪಿ ಬಾಲಕಿಯರ ಪಿಯು ಕಾಲೇಜಿನಲ್ಲಿ ಜನರು ತಮ್ಮ ಆಸ್ತಿ ದಾಖಲೆಗೆ ಸಂಬಂಧಿಸಿದಂತಹ ಸೇವೆಗಳನ್ನು ಪಡೆದುಕೊಳ್ಳಲಾಗುತ್ತಿದೆ. ವಸಂತನಗರ ಪ್ರದೇಶದಲ್ಲಿ ಕ್ವೀನ್ಸ್ ರಸ್ತೆಯ ಸಮೀಪದ ಸರ್ದಾರ್ ಪಟೇಲ್ ಭವನದಲ್ಲೂ ವಿಶೇಷ ಸೇವಾ ಕೇಂದ್ರ ಕಾರ್ಯ ನಿರ್ವಹಿಸಲಾಗುತ್ತಿದೆ. ಚಾಮರಾಜಪೇಟೆ ವಲಯದಲ್ಲಿ ಚಾಮರಾಜಪೇಟೆಯ 2ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಬಿಬಿಎಂಪಿ ಪಿಯು ಕಾಲೇಜಿನಲ್ಲಿ ಈ ಖಾತಾ ಸೇವೆ ಲಭ್ಯವಿದೆ. ಜೆಜೆಆರ್ ನಗರ ಭಾಗದ ನಾಗರಿಕರಿಗಾಗಿ ಪಾದರಾಯನಪುರದ ಬಿಬಿಎಂಪಿ ಬಾಲಕಿಯರ ಪಿಯು ಕಾಲೇಜಿನಲ್ಲಿ ವಿಶೇಷ ಶಿಬಿರವನ್ನ ನಡೆಸಲಾಗುತ್ತಿದೆ. ಒಟ್ಟಾರೆ ಸೆಂಟ್ರಲ್ ಝೋನ್ ನಲ್ಲಿ ನಡೆಯುತ್ತಿರುವಂತಹ ಈ ಅಭಿಯಾನ ನಾಗರಿಕರಿಗೆ ತಮ್ಮ ಮನೆ ಬಾಗಿಲ ಸಮೀಪದಲ್ಲೇ ಸೇವೆ ದೊರಕುತ್ತಿರುವಂತೆ ಮಾಡಲಾಗಿದೆ. ಆಡಳಿತಾತ್ಮಕ ಸುಧಾರಣೆ ಮತ್ತು ತಂತ್ರಜ್ಞಾನ ಸಹಾಯದ ಮೂಲಕ ಸಾರ್ವಜನಿಕರಿಗೆ ವೇಗವಾಗಿ ಹಾಗೂ ಪಾರದರ್ಶಕ ಸೇವೆಯನ್ನ ಒದಗಿಸುವ ಮುಖಾಂತರ ಈ ಖಾತಾವನ್ನ ತಮ್ಮ ಜವಾಬ್ದಾರಿಯ ರೂಪದಲ್ಲಿ ಜನರು ಸಹ ನಿಭಾಯಿಸುತ್ತಿದ್ದಾರೆ. ಈ ಒಂದು ಸುದ್ದಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.